ಓಂ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಕನಕದಾಸರ ಹರಿಭಕ್ತಿ ಸಾರದ 17ನೆಯ ಪದ್ಯದಲ್ಲಿ ನಾವು ಇದ್ದೇವೆ. ಯೋಗಿಗಳ ಮಾತುಗಳನ್ನು ನಾವು ಗ್ರಹಣ ಮಾಡಬೇಕೇ ಹೊರತು ಸಂಸಾರವನ್ನೇ ನೆಚ್ಚಿಕೊಂಡು ಇರುವಂತಹ ಅಯೋಗಿಗಳು ಅಂತೇನಿದ್ದಾರಲ್ಲ, ಯೋಗ್ಯತೆ ಇಲ್ಲದವರು ಅಂತೇನಿದ್ದಾರಲ್ಲ, ಅವರ ಮಾತುಗಳನ್ನು ನೆಚ್ಚಿಕೊಳ್ಳಬಾರದು ಅನ್ನುವ ಚಿಂತನೆಯ ಮೂಲಕವಾಗಿ ತಮ್ಮ ವಿನಯದ ಮಾತುಗಳನ್ನು ಕನಕದಾಸರು ಈ ಪದ್ಯದಲ್ಲಿ ನೀಡುತ್ತಾ ಇದ್ದಾರೆ. ಈಗಲೇ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯೊಳು ಪೊಂಬುಳಿಯಾಗಿ ಬಾಳುವರೇನು ಧನ್ಯರು ಹರ ಮಹಾದೇವ. ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನು ಭಜಿಸಲರಿಯದ ಯೋಗಿಗಳ ಮಾತೇನು ರಕ್ಷಿಸು ನಮ್ಮ ನನವರತ. ಈಗಲಿ ಈ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯ ಹೊಂಪುಳಿ, ಶರಣಾಗತರು ಅಂತ ಏನಿದ್ದಾರಲ್ಲ, ನಿನ್ನ ಭಕ್ತರು ಅಂತ ಏನಿದ್ದಾರಲ್ಲ, ನಗುವರು, ರೋಧಿಸುವರು, ನಾಟ್ಯವಾಡುವರು, ಬಗೆಯರೋ, ಬಡತನ ಭಾಗ್ಯ ಭಾಗವತರೋ, ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೋಗ್ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳದುದಕ್ಕೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ತೊರೆದು ಪರತ್ರನಾಗುವುದೇ ಫಲವಿದು ಬಾಳುವುದಕ್ಕೆ. ಇಷ್ಟೆಲ್ಲ ಕರ್ಮಗಳನ್ನು ನಿತ್ಯದಲ್ಲಿ ಆಚರಿಸುವಂತಹ ಮಹಾನುಭಾವರಿದ್ದಾರಲ್ಲ, ಅರುಣೋದಯದಲೆದ್ದು ಆಚಮನ ಕೃತಿಯಿಂದ ಪರಿಶುದ್ಧರಾಗಿ ಇಹ ಪರಗಳಿಂದ 3 ವಿಧ ಸುಖವೀವ ಗುರುಮಧ್ವ ಮುನಿವರನ, 2 ವಿಧ ಸುಖವೀವ ಗುರುಮಧ್ವ ಮುನಿವರನ ಪರಮ ಮತ ಪಿಡಿದು ಹರಿಕಥಾಮೃತ ಸವಿದು ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರುಮಂತ್ರ ಜಪಿಸಿ ಭಾನುವರ್ಘ್ಯವನಿತ್ತು ನಿತ್ಯ ತೃಪ್ತಗೆ ವೈಶ್ವದೇವ ಬಲಿಹರಣ ಅತಿಥಿ ಪೂಜೆಗಳಿಂದ ಅಂತ ಹೇಳುವಂತೆ ಇಷ್ಟೆಲ್ಲ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ನಿನ್ನಿಂದಲೇ ಎಲ್ಲ ಸತ್ಕರ್ಮಗಳು ಕೂಡ ನಡೀತಾ ಇರುವಂತಹದ್ದು ಸ್ವಾಮಿ ಅಂತ ಅರ್ಪಿಸುವಂತಹ ಸುಜನರು ಏನಿದ್ದಾರಲ್ಲ, ಶರಣಾಗತರು ಅಂತ ಅನ್ನಿಸಿಕೊಂಡಿದ್ದಾರಲ್ಲ, ನಿನ್ನನ್ನೇ ಶರಣು ಹೊಂದಿದ್ದಾರಲ್ಲ, ಅಂಥವರ ಸೇವೆಯನ್ನ ಮಾಡಬೇಕಾದದ್ದು ಭಗವದ್ಭಕ್ತರ ಮೊದಲನೆಯ ಲಕ್ಷಣ. ಅದನ್ನೇ ದಾಸರಾಯರು ಸೇವೆಯೊಳು ಶರಣಾಗತರ ಸೇವೆಯೊಳು ಪಂಪುಳಿ ಅಂತ ಹೇಳಿತು. ಆ ನಿಟ್ಟಿನಲ್ಲಿ ಮರ್ಯಾದೆ ಅಂದರೆ ನಮ್ಮ ಗೌರವ, ನಮ್ಮ ಸ್ಟೇಟಸ್ಸು ಅಂತ ಅರ್ಥ ಅಲ್ಲ. ಮರ್ಯಾದೆ ಅಂದರೆ ಶಾಸ್ತ್ರದ ಮರ್ಯಾದೆ. ಶಾಸ್ತ್ರ ಮರ್ಯಾದೆ ಅಂದರೆ ಶಾಸ್ತ್ರದ ಪರಿಮಿತಿಯಲ್ಲಿ ಇದ್ದುಕೊಂಡು, ಶಾಸ್ತ್ರ ಏನು ನಮಗೆ ವಿಧಾನವನ್ನ ಮಾಡಿದೆ ಆ ವಿಧಾನದ ಅಡಿಯಲ್ಲೇನೆ ಬದುಕಿರುವಂತಹ ವ್ಯಕ್ತಿಗಳೇನಿದ್ದಾರಲ್ಲ, ಅವರು ಉತ್ತಮರು, ಸಜ್ಜನರು, ಜ್ಞಾನಿಗಳು, ಶರಣಾಗತರು ಅಂತ ಅನಿಸಿಕೊಳ್ಳುತ್ತಾರೆ. ಹೀಗಾಗಿ ಅಂತಹ ಎಲ್ಲ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡ್ತಾ ಶರಣಾಗತರಾಗಿದ್ದವರೇನಿದ್ದಾರಲ್ಲ, ಅಂಥವರ ಸೇವೆಯನ್ನ ಮಾಡುವಂತಹ ವ್ಯಕ್ತಿಗಳು ಎಷ್ಟು ಧನ್ಯರಪ್ಪ. ಅವರನ್ನ ಎಷ್ಟು ಧನ್ಯರು ಅಂತ ಏನು ಹೇಳಲಿಕ್ಕೆ ಸಾಧ್ಯ ಇದೆ ಅಲ್ವಾ? ವಿಜಯದಾಸರಂತಾರೆ, ವಾಸುದೇವನೇ ನಿನ್ನ ದಾಸರ 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 ದಾಸ್ಯವ ಕೊಡೋ ಸಾಕೆಂದರೆ, ಇದನಾದರೂ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬೇ ಭಜಿಸುವುದೆಂತೋ. ದೇವರೇ, ನಾನು ಮಾಡಿದಂತಹ ಸತ್ಕರ್ಮ, ಸಂಧ್ಯಾವಂದನೆ, ದೇವತಾರ್ಚನೆ, ವೈಶ್ವದೇವ, ಬಲಿಹರಣ, ಬ್ರಹ್ಮಯಜ್ಞ ಮೊದಲಾದ ಏನಾದರೂ ಸತ್ಕರ್ಮಗಳಿಂದ ನನಗೆ ಪುಣ್ಯ ಬಂದಿದೆ ಅನ್ನುವುದಾದರೆ ಆ ಪುಣ್ಯದಿಂದ ನನಗೆ ಮತ್ತೊಂದೇನೂ ಬೇಡ, ನಿನ್ನ ಶರಣಾಗತರಾದವರ ಸೇವೆಯನ್ನ, ನಿನ್ನ ಸೇವೆ ಮಾಡುವುದಲ್ಲ, ನಿನ್ನ ದಾಸರ 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 ದಾಸ್ಯವ ಕೊಡೋ ಸಾಕೆಂದರೆ, ಅಂತಹ ದಾಸರ ದಾಸರ ದಾಸ್ಯವನ್ನಾದರೂ ಕೊಟ್ಟು ಕಾಪಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ನಿನಗೆ ಶರಣಾಗತರಾದವರಲ್ವಾ, ಅಂಥವರ ಸೇವೆಯನ್ನ ನಾವು ಮಾಡಿದರೆ ನಿನಗೆ ಅವರಂತೆ ಶರಣಾಗತರಾಗುವಂತಹ ಸೌಭಾಗ್ಯವನ್ನ ನಮಗೆ ಅವರು ನೀಡುತ್ತಾರೆ. ಅದಕ್ಕಾಗಿ ನಿನ್ನ ಶರಣಾಗತರಾದವರಂತಹ ಜನರೇನಿದ್ದಾರೆ,
ವ್ಯಕ್ತಿಗಳೇನಿದ್ದಾರೆ, ಮಹಾನುಭಾವರೇನಿದ್ದಾರೆ, ಅಂಥವರ ಸೇವೆಯನ್ನ ಮಾಡ್ತಾ ಇರುವಂಥವರ ಭಾಗ್ಯ ಎಂತಹದ್ದು. ಭೋಗ ಭಾಗ್ಯವ ಬಯಸಿ ನಿನ್ನಯ, ಕೇವಲ ಸಂಸಾರದಲ್ಲೇ ಆಸಕ್ತರಾಗಿ ಶಾಸ್ತ್ರಗಳನ್ನು ಜರಿದು ಇತಿಹಾಸವನ್ನ, ಸಂಪ್ರದಾಯವನ್ನ ಅಥವಾ ಹಿರಿಯರು ನಂಬಿಕೊಂಡು ಬಂದಂತಹ ಮಾರ್ಗವನ್ನ ಜರಿದು ಕೇವಲ ಭೋಗ ಭಾಗ್ಯಗಳಿಗಾಗಿ ಯಾರು ಬದುಕ್ತಾ ಇದ್ದಾರಲ್ಲ ಅಂಥವರ ಕರ್ಮ ಎಂತಹದ್ದೋ. ಅವರಿಗೆ ಮುಕ್ತಿ ಅನ್ನುವುದು ಆಗೋದಿಲ್ಲ. ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ, ಮುಕ್ತಿಯ ಬಗ್ಗೆ, ಮೋಕ್ಷದ ಬಗ್ಗೆ ಚಿಂತೆಯೇ ಇಲ್ಲ. ಇವತ್ತು ನಾವು ಬದುಕ್ತಾ ಇದ್ದೀವಲ್ಲ, ಇಷ್ಟು ಸಾಕು. ನಾಳೆಂದು ನಾಳೆಗೆ ನೋಡಿಕೊಳ್ಳೋಣ. ಮೋಕ್ಷ ಯಾರು ಕಂಡವ್ರಿ? ಸ್ವರ್ಗವನ್ನ ಕಂಡವರು ಯಾರು? ನರಕವನ್ನ ಕಂಡವರು ಯಾರು? ಇದೆಲ್ಲವನ್ನ ಹೇಳಿದವರು ಯಾರು? ನಮ್ಮಂತೆ ಒಬ್ಬ ಮನುಷ್ಯನೇ ಅಲ್ಲವೇ? ಹೀಗಾಗಿ ಇದ್ಯಾವುದೂ ನಂಬಲಿಕ್ಕೆ ಯೋಗ್ಯವಾದದ್ದಲ್ಲ ಅಂತ ಶಾಸ್ತ್ರಗಳನ್ನ, ಇತಿಹಾಸವನ್ನ, ಪುರಾಣಾದಿಗಳ ಮರ್ಮವನ್ನ ಜರಿದು ಯಾರು ಬದುಕ್ತಾ ಇದ್ದಾರಲ್ಲ ಅಂಥವರ ಆ ಯೋಗಿಗಳ ರೀತಿಯನ್ನ ನಾನೇನಂತ ವರ್ಣನೆ ಮಾಡಲಿ ಸ್ವಾಮಿ? ಇದರ ಅರ್ಥದಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ, ಇಂತಹ ಬುದ್ಧಿ ನನಗೆ ಕೊಡಬೇಡಪ್ಪ, ಶಾಸ್ತ್ರಗಳನ್ನ ಜರಿಯುವಂತಹ ಬುದ್ಧಿಯನ್ನ ನನಗೆ ಕೊಡಬೇಡ. ಸಾಕಲ್ಯದಿಂದ ಸಾಲಿಗ್ರಾಮಕಭಿಷೇಕ ಆಕಳಾಲಲಿ ಮಾಡದೆ, ನಾಲ್ಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ. ಕಾಕು ಬುದ್ಧಿಗಳಿಂದ ಗುಡಿ ಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ. ಲೋಕನಿಂದಕನಾಗಿ ಪಾತಕವನೆಚ್ಚಿ ಅನೇಕ ಜೂಜುಗಳಾಡಿದೆ. ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಸ್ನಾನ ಸಂಧ್ಯಾನ ಅತಿ ಮೌನ ಗಾಯತ್ರಿ ಭಾನುವರ್ಘ್ಯವನು ಕೊಡದೆ, ಶ್ರೀನಿವಾಸನೆ ನಿನ್ನ ಧ್ಯಾನ ಪೂರ್ವಕ ಪೂಜೆ ನಾನೊಂದು ಕ್ಷಣ ಮಾಡದೆ. ಬೇನೆ ಬಂತಂದಾಗಿ ಹೀನ ಸೆಕೇಶಿಯ ಕೈಲಿ ನಾನಾ ವಿಧಾನ ಉಂಡೆ. ಜೀನತ್ವದಲ್ಲಿ ದುಡ್ಡು ದಾನ ಧರ್ಮವ ಕೊಡದೆ ಶ್ವಾನನಂದದಿ ಚರಿಸಿದೆ ಮೆರೆದೆ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಬಾದರಾಯಣ ಕೃತ ಭಾಗವತವು ಕೇಳುವಲ್ಲಿ ಆದರವು ಪುಟ್ಟಲಿಲ್ಲ. ವಾದಿಗಳ ಮತವಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಶೋಧಿಸಿದ ಚಿನ್ನಕ್ಕೆ ಸಮನಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ವೇದ ಬಾಹಿರನಾಗಿ ಅಪಸವ್ಯಮನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಹೀಗಾಗಿ ಇಂತಹ ಯೋಗಿಗಳಿದ್ದಾರಲ್ಲ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಅಂದ್ರೆ ಮನೆಯಲ್ಲಿರುವ ನಾಯಿಗೆ ಹಾಲು ಕೊಡ್ತೇವೆ. ದೇವರ ಮೂರ್ತಿಗಳನ್ನ ನೀರು ಹಾಕಿ ಒರೆಸಿ ಇಡಿ ಅದು ತೀರ್ಥ ಅಂತ ಆಗ್ತದೆ ಅಂತ ಬಡೆದುಕೊಂಡರೂ ಗೋಡೆಗಳನ್ನ ಒರೆಸ್ತೇವೆ, ಕಾರನ್ನ ಒರೆಸ್ತೇವೆ, ಬೈಕನ್ನ ಒರೆಸ್ತೇವೆ, ನೆಲವನ್ನ ಒರೆಸ್ತೇವೆ ಹೊರತು ತನ್ನ ಒಂದು ಪಾದದಿಂದಲೇ ಇಡೀ ನೆಲವನ್ನ ಅಳೆದ ಆ ಭಗವಂತನ ಪಾದವನ್ನ ತೊಳೆಯಲಿಕ್ಕೆ ಹಿಂಜರಿತೇವೆ. ಇಂತಹ ಯೋಗಿಗಳಿದ್ದೇವಲ್ಲ, ಇವರ ಮಾತನ್ನ ಏನು ಲೆಕ್ಕಿಸೋದು ಅಂತಂತಾರೆ. ಅಯೋಗಿಗಳ ಮಾತೇನು ರಕ್ಷಿಸೋ ನಮ್ಮ ನನವರತ. ಇಂಥವರ ಮಾತಿಗೆ ತಲೆ ಕೊಡುವಂತೆ, ಮನ ಕೊಡುವಂತೆ, ಕಿವಿ ಕೊಡುವಂತೆ ನನ್ನನ್ನ ಮಾಡಬೇಡ ಸ್ವಾಮಿ. ಅವರಿಂದ, ಅವರ ಮಾತುಗಳಿಂದ, ಅವರ ಕರ್ಮಗಳಿಂದ ನನ್ನನ್ನು ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರ್ಮನ್ವಿತೇಹೇ. ಅನೇಕ ಜನರ ಶುಶ್ರೂಷೆ, ಆ ಶುಶ್ರೂಷೆ ಮಾಡುವುದೇನಿದೆಯಲ್ಲ ಅದು ಒಂದು ಭಗವಂತನ ಸೇವೆ. ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ. ನಾನು ಮನೆಯಲ್ಲಿದ್ದುಕೊಂಡು ಸ್ನಾನ ಸಂಧ್ಯಾ ವಂದನೆ ದೇವತಾರ್ಚನೆಗಳನ್ನು ಮಾಡ್ತಾ ಇದ್ದೇನೆ, ಇಷ್ಟು ಸಾಕು ನಾನು ಶ್ರೇಷ್ಠ ಅಂತ ಅಲ್ಲ. ಅನೇಕ ಜನರ ಶುಶ್ರೂಷೆಯನ್ನು ಮಾಡಬೇಕು. ಕೇವಲ ಜನ ಶುಶ್ರೂಷೆ ಅಂತನ್ನುವುದು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳ ಶುಶ್ರೂಷೆ ಆಗಬೇಕು. ಭೂತದಯ ಅಂತ ಇರಬೇಕು. ವಿಜಯದಾಸರ ಅಂತಾರೆ ಭೂತದಯ ಅಂತನ್ನೋದು ಇರಬೇಕು. ಜೊತೆಗೆ ವಿಶೇಷವಾಗಿ ಅನೇಕ ಜನರಿಗೆ ಧರ್ಮದ ಮಾರ್ಗಗಳನ್ನು ಬೋಧಿಸುವ ವ್ಯಕ್ತಿಗಳು ನಾವಾಗಬೇಕು.
ಬ್ರಾಹ್ಮಣರಾಗಿ ಹುಟ್ಟಿದ್ದೇವಲ್ವಾ. ಬ್ರಾಹ್ಮಣನ ಕರ್ತವ್ಯ ಅಂದರೆ ಆ ಮುಟ್ಟಿತೇನೋ ಈ ಮುಟ್ಟತೇನೋ ಅಲ್ಲಿ ಹಾರಬೇಕು ಇಲ್ಲಿ ಹಾರಬೇಕು ಅನ್ನುವುದಲ್ಲ. ಬ್ರಾಹ್ಮಣನ ಕರ್ತವ್ಯ ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಜನ, ಯಾಜನ. ತಾನು ಅಧ್ಯಯನವನ್ನು ಮಾಡಬೇಕು, ತಾನು ಮಾಡಿದ ಅಧ್ಯಯನವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ವೇದ ಹೇಳುತ್ತದೆ. ಆ ನಿಟ್ಟಿನಲ್ಲಿ ಬ್ರಾಹ್ಮಣನಾದವನು ಬದುಕಬೇಕು. ನೋಡಿ, ಎಲ್ಲ ಜನರೂ ನಮ್ಮ ಸಮಾಜದಲ್ಲಿ ಇದ್ದಾರೆ. ನಮ್ಮ ಕರ್ತವ್ಯ ಏನು ಗೊತ್ತಾ? ಒಂದು ಬಾಳೆ ಎಲೆ ಚೆನ್ನಾಗಿ ಕಾಣಬೇಕು ಅನ್ನುವುದಾದರೆ ಅದಕ್ಕೆ ಒಂದು ಮೂಲೆಯಲ್ಲಿ ಉಪ್ಪು, ಚಟ್ನಿ, ಕೋಸಂಬರಿ, ಪಲ್ಯ, ಮತ್ತು ಗೊಜ್ಜು, ಪಾಯಸ, ಅನ್ನ, ಚಿತ್ರಾನ್ನ, ಒಂದು ದೊನ್ನೆಯಲ್ಲಿ ಸಾರು, ಇನ್ನೊಂದು ದೊನ್ನೆಯಲ್ಲಿ ಮಜ್ಜಿಗೆ, ಇಷ್ಟೆಲ್ಲ ಪದಾರ್ಥಗಳು ಇದ್ದಾಗ ಆ ಒಂದು ಬಾಳೆ ಎಲೆಗೆ ಶೋಭೆ ಬರುತ್ತದೆ. ಹಾಗೆ ಈ ಜಗತ್ತೆನ್ನುವಂತಹ ಬಾಳೆ ಎಲೆಯಲ್ಲಿ ಎಲ್ಲ ಧರ್ಮದವರು ಒಟ್ಟಾಗಿ ಬಾಳಿದಾಗ ಈ ಸಮಾಜ ಎನ್ನುವಂತಹ ಬಾಳೆ ಎಲೆಗೆ ಒಂದು ಶೋಭೆ ಬರುತ್ತದೆ. ಹಾಗಾಗಿ ಈ ಸಮಾಜ ಎನ್ನುವ ಬಾಳೆ ಎಲೆ ಒಂದು ಶೋಭಾಯಮಾನವಾಗಬೇಕು ಅಂದರೆ ಎಲ್ಲ ಧರ್ಮದವರು ನಾವು ಒಟ್ಟಾಗಿ ಬದುಕುವಂತೆ ಆಗಬೇಕು. ಅದನ್ನು ನಾನಾ ಜನಸ್ಯ ಶುಶ್ರೂಷ ಅಂತ ಶ್ರೀಮದ್ ಅನಂತತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ಕೇವಲ ಬ್ರಾಹ್ಮಣ ಅನ್ನದ ಸ್ಥಾನದಲ್ಲಿ ಇದ್ದಾನೆ. ಅನ್ನಂ ಬ್ರಹ್ಮೇತ್ಯು ವ್ಯಜಾನಾತ್. ಅನ್ನದ ಸ್ಥಾನದಲ್ಲಿ ಬ್ರಾಹ್ಮಣ ಇದ್ದಾನೆ. ಯಾಕೆ ಗೊತ್ತಾ? ಚಟ್ನಿಯನ್ನೂ ಅನ್ನಕ್ಕೆ, ಕೋಸಂಬರಿಯನ್ನೂ ಅನ್ನಕ್ಕೆ, ಪಲ್ಯವನ್ನೂ ಅನ್ನಕ್ಕೆ, ಗೊಜ್ಜನ್ನೂ ಅನ್ನಕ್ಕೆ, ಕೊನೆಗೆ ಸಾರಿಟ್ಟದ್ದನ್ನ ಸಾರು ಕೂಡ ಅನ್ನಕ್ಕೆ, ಮಜ್ಜಿಗೆಯನ್ನೂ ಅನ್ನಕ್ಕೆ, ಚಿತ್ರಾನ್ನವೂ ಅನ್ನದ್ದೇ. ಹೀಗಾಗಿ ಎಲ್ಲವನ್ನೂ ಕೂಡ ಅನ್ನಕ್ಕೆ ಹಾಕಿ ಕಲಿಸಿಕೊಳ್ತೇವಲ್ಲ, ಹಾಗೆ ಬ್ರಾಹ್ಮಣನಾದವನು ಎಲ್ಲ ಧರ್ಮದವರನ್ನು ತನ್ನೆಡೆಗೆ ಸೆಳೆದು ಅವರವರ ಧರ್ಮಗಳ ಉಪದೇಶವನ್ನ ಮಾಡಿ ಆ ನಿಟ್ಟಿನಲ್ಲಿ ಅವರವರ ಧರ್ಮದಂತೆ ಅವರು ನಡೆದುಕೊಳ್ಳುವಂತೆ ಉಪದೇಶ ಮಾಡುವಂತಹ ವ್ಯಕ್ತಿ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೇ ಶ್ರೀಮದ್ ಆಚಾರ್ಯರ ಅದ್ಭುತವಾದ ಸಂದೇಶ ಇದು. ಹೀಗಾಗಿ ಎಲ್ಲ ಜನರನ್ನು ನಮ್ಮೆಡೆಗೆ ನಾವು ಕರೆಸಿಕೊಂಡು ಅವರವರ ಧರ್ಮದ ಉಪದೇಶವನ್ನು ಮಾಡುವುದು ನಮ್ಮ ಕರ್ತವ್ಯ ಇದೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಯಾವುದು ಯೋಗ್ಯವಾದಂತಹ ಧರ್ಮ ಇದೆಯೋ ಆ ಧರ್ಮವನ್ನು ಉಪದೇಶ ಮಾಡಬೇಕಾದದ್ದು ಬ್ರಾಹ್ಮಣನ ಕರ್ತವ್ಯ ಎನ್ನುವುದಾಗಿ ಮತ್ತೆ ಶ್ರೀಮದ್ ಅನಂತತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎನ್ನುವಂತಹ ತತ್ವವನ್ನು ಬೋಧಿಸಿದಾಗ ಮಾತ್ರ ನಾನಾ ಜನಸ್ಯ ಶುಶ್ರೂಷ ಅನ್ನುವುದು ಸಾಧ್ಯವಾಗುವಂತಹದ್ದು. ಅವರ ದಯೆ, ಅವರ ಮೇಲಿನ ದಯೆ ಇರಲಿ, ಅವರ ಮೇಲೆ ಕಾರುಣ್ಯ ಇರಲಿ, ಅವರಿಗೆ ಯೋಗ್ಯವಾದ ಸಹಾಯವಿರಲಿ, ಅವರಿಗೆ ಯೋಗ್ಯವಾದಂತಹ ಸತ್ಕಾರವಿರಲಿ. ಆದರೆ ಅವರ ಬುದ್ಧಿಯಲ್ಲಿ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಬುದ್ಧಿ ಸದಾಕಾಲದಲ್ಲಿ ಇರಲಿ ಅನ್ನುವ ಚಿಂತನೆಯನ್ನು ನೀಡಿದ ಮಹಾನುಭಾವರು ಅನಂತತೀರ್ಥ ಭಗವತ್ಪಾದಾಚಾರ್ಯ. ಆ ನಿಟ್ಟಿನಲ್ಲಿ ಹಾಗೆ ಜೀವನವನ್ನು ನಡೆಸಬೇಕು. ಪಂಪುಳಿ ಅಂತ ಶಬ್ದ ಇದೆ. ಶರಣಾಗತರ ಸೇವೆಯೊಳು ಪಂಪುಳಿ ಅಂದರೆ ಏನು ಅರ್ಥ? ಅಂದರೆ ಉತ್ಸಾಹದಿಂದ ಕರ್ಮವನ್ನು ಮಾಡಬೇಕು. ಯಾವುದೇ ಸತ್ಕರ್ಮಾಚರಣೆ ಮಾಡಬೇಕಾದರೂ ಕೂಡ ಉತ್ಸಾಹದಿಂದ ಮಾಡಬೇಕು. ನಮ್ಮ ಲಕ್ಷ್ಮೀದೇವಿ ನೋಡಿ, ನಿರಂತರದಲ್ಲಿ ಉತ್ಸಾಹದಿಂದ ಮಾಡ್ತಾಳೆ. ಜಗದುದರನತಿ ವಿಮಲ ಗುಣರು ಪಗಳ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುತ್ತಾ ಧರ್ಮಾಚರಣೆ ಮಾಡಬೇಕು. ಏಕಾದಶಿ ಬಂತು ಅಂದ್ರೆ ಅಪ್ಪ ಏಕಾದಶಿ ಬಂತ, ಮೊನ್ನೆ ಚಾತುರ್ಮಾಸ್ಯ ಮುಗಿತಲ್ರಿ, ಮತ್ತೆ ಬಂತ ಚಾತುರ್ಮಾಸ್ಯ. ಮಾಡದೇ ಇದ್ರೆ ಭಜನಾ ಮಂಡಳಿಯಲ್ಲಿ ಎಲ್ಲರೂ ಕೇಳ್ತಾರೆ, ನೀವು ಚಾತುರ್ಮಾಸ್ಯ ಮಾಡ್ತೀರಾ, ಏಕಾದಶಿ ಮಾಡ್ತೀರಾ ಅಂತ. ಮಾಡಿದ್ರೆ ಇಷ್ಟೆಲ್ಲ ಬಿಟ್ಟು ಬದುಕೋದು ಕಷ್ಟ, ಮಾಡೋದಿಲ್ಲ ಅಂತಂದ್ರೆ ಜನರಲ್ಲಿ ಹೇಳ್ಕೊಳ್ಳೋದು ಕಷ್ಟ. ಅಯ್ಯೋ ಬಂತಲ್ಲಪ್ಪ ಅಂತ ದುಃಖದಿಂದ ಮಾಡಬಾರದು. ಖುಷಿಯಾಗಿ ಧರ್ಮಾಚರಣೆ, ದೇವರು ನೀಡಿದಂತಹ ನೆನೆಬೋ ಮನವನಿತ್ತೆ, ನುಡಿವ ನಾಲಿಗೆ ಇತ್ತೆ, ಕೇಳುವ ಕರ್ಣ ಇತ್ತೆ, ಪರಿಚಾರಕತನ ಮಾಡುವ ತನು ಇತ್ತೆ, ಬೆಲೆಯಿಲ್ಲದಂತಹ ಅನಂತ ನಾಮವನಿತ್ತೆ, ವೃಂದಾವನವಿತ್ತೆ, ಶ್ರೀ ತುಳಸಿ ಇತ್ತೆ, ಹರಿವಾಸರವಿತ್ತೆ, ಹರಿದಾಸ್ಯವಿತ್ತೆ, ನಿನ್ನ ಕರುಣಕ್ಕೆ ಸರಿಸಾಟಿ ಇಲ್ಲವಯ್ಯ ಪುರಂದರ ವಿಠಲ. ಹಾಗೆ ಇಷ್ಟೆಲ್ಲ ಕೊಟ್ಟ ಭಗವಂತ ಇವುಗಳನ್ನು ನಮ್ಮ ಹಿತಕ್ಕಾಗಿ ಕೊಟ್ಟಿದ್ದಾನೆ. ಈ ಚಾತುರ್ಮಾಸ್ಯಾದಿ ವ್ರತಗಳಾಗಲಿ, ಈ ಯಾವ ಅದ್ಭುತವಾದಂತಹ ಏಕಾದಶ್ಯಾದಿ ವ್ರತಗಳಾಗಲಿ, ಈ ಎಲ್ಲ ವ್ರತ ನೇಮಗಳು ಅನುಷ್ಠಾನಗಳೆಲ್ಲ ದೇವ
ನಮಗಾಗಿ ಕೊಟ್ಟಿದ್ದು ನಮ್ಮ ಉದ್ಧಾರಕ್ಕೆ. ಅವನ ಪ್ರೀತಿಯನ್ನ ಮಾಡಿಸಬೇಕು, ಅವನಿಗೆ ಪ್ರೀತಿಯಾಗಬೇಕು ಅಂದರೆ ಅವನಂತೆ ನಾವು ನಡೆದುಕೊಳ್ಳಬೇಕು. ಆ ಚಿಂತನೆಯಲ್ಲಿ ಆ ಸಂತೋಷದಿಂದ ಧರ್ಮಾಚರಣೆಯನ್ನ ಮಾಡಿದರೆ ಭಗವಂತ ನಮ್ಮ ಕೈಯನ್ನ ಹಿಡಿತಾನೆ. ಬೇಸರದಿಂದ ಯಾವ ಕರ್ಮವನ್ನೂ ಮಾಡಬಾರದು. ಗೃಹ ಕರ್ಮವ ಬ್ಯಾಸರಿಸದಲೆ ಫಲವಿದು ಬಾಳುವುದಕ್ಕೆ ಅನ್ನುವ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಪರಮೋತ್ಸಾಹದಲ್ಲಿ ಮಾಡುತ್ತಾ ಉತ್ಸಾಹದಿಂದ ಮಾಡಬೇಕು. ಬಾದರಾಯಣ ವಿಠಲರು ಅಂತಾರೆ ನೋಡಿ, ಪತಿ ಸೇವೆಯೇ ಪರಗತಿ ಪ್ರದಾಯಕವೆಂದು ಇತರ ಹವ್ಯಾಸವಿಲ್ಲದೆ ಮನೆಗೆಲಸ. ಅತಿ ಮುದದಲ್ಲಿ ಮಾಡಿ ಹರಿಪದ ಪಾಡುತ್ತ, ಅತಿ ಮುದದಿಂದ ಕಾರ್ಯಗಳನ್ನ ಮಾಡಬೇಕಂತೆ. ಮುದ ಅಂದ್ರೆ ಸಂತೋಷ. ಅತ್ಯಂತ ಸಂತೋಷದಿಂದ ನನಗೆ ವಿಷ್ಣು ಪಂಚಕ ಮಾಡುವ ಯೋಗ್ಯತೆ ಕೊಟ್ಟಿದ್ದಾನೆ ಭಗವಂತ. ನನಗೆ ಏಕಾದಶ್ಯಾದಿ ಉಪವಾಸವನ್ನ ಮಾಡುವಂತಹ ಯೋಗ್ಯತೆಯನ್ನ ಕೊಟ್ಟಿದ್ದಾನೆ ಭಗವಂತ. ಈ ಯಾವ ಪಯೋವ್ರತ ನಿನ್ನೆ ಆಯ್ತಲ್ಲ, ಆ ಪಯೋವ್ರತಾದಿಗಳನ್ನ ಮಾಡುವಂತಹ ಸೌಭಾಗ್ಯ ಕೊಟ್ಟಿದ್ದಾನೆ ಭಗವಂತ. ಇಷ್ಟೇ ಅಲ್ಲದೇನೆ ಈ ಯಾವ ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಅನೇಕ ರೀತಿಯಾದ ಧಾರಣೆ, ಪಾರಣೆ ಮೊದಲಾದ ಚಾತುರ್ಮಾಸ್ಯಾದಿ ವ್ರತಗಳು, ಅವುಗಳಲ್ಲಿ ಅವಾಂತರವಾದ ವ್ರತಗಳನ್ನ, ಮೌನ, ನಕ್ತ ಭೋಜನ ಇವೇ ಮೊದಲಾದಂತಹ ವ್ರತಗಳನ್ನ ಮಾಡುವ ಸೌಭಾಗ್ಯವನ್ನ ಭಗವಂತ ಈ ದೇಹಕ್ಕೆ ಕೊಟ್ಟಿದ್ದಾನಲ್ಲ, ಅವನ ಕಾರುಣ್ಯಕ್ಕೆ ಯಾವತ್ತು ನಾವು ಎಣೆಯಾಗಲಿಕ್ಕೆ ಸಾಧ್ಯ? ಅಂತಹ ಅದ್ಭುತವಾದಂತಹ ಕಾರುಣ್ಯ ನಮ್ಮ ಭಗವಂತನದು ಅನ್ನುವ ಸಂತೋಷದಿಂದ ಸತ್ಕರ್ಮಾಚರಣೆಯನ್ನ ಮಾಡಬೇಕು. ಅದನ್ನೇ ದಾಸರಂತಾರೆ, ಯಾಗಿ ಬಾಡುವರೇನು ಧನ್ಯರೋ ಹರ ಮಹಾದೇವ. ಅಂಥವರು ಎಷ್ಟು ದೊಡ್ಡವರು! ಇಂತಹ ಸೇವೆಯನ್ನ ಭಗವಂತ ನಮ್ಮಿಂದ ಸ್ವೀಕಾರ ಮಾಡ್ತಾ ಇದ್ದಾನಲ್ಲ, ಇಂತಹ ಭಾಗ್ಯವನ್ನ ನಮಗೆ ಕೊಟ್ಟಿದ್ದಾನಲ್ಲ ಅಂತ ತಿಳಿದುಕೊಂಡು ಸಂತೋಷದಿಂದ ಏಕಾದಶ್ಯಾದಿ ವ್ರತಗಳನ್ನ ಮಾಡುವಂತಹ ಜನರೇನಿದ್ದಾರಲ್ಲ, ಅವರು ಎಂತಹ ಧನ್ಯರು. ಹರ ಮಹಾದೇವ ಅಂದ್ರೆ ರುದ್ರದೇವರನ್ನ ಹೊಗಳ್ತಾ ಇದ್ದಾರೆ ಅಂತಲ್ಲ. ರುದ್ರದೇವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇದನ್ನ ಮೀರಿ ಮಾಡುವ ಮಹಾನುಭಾವರು ರುದ್ರದೇವರವರೆಲ್ಲ. ಹಾಗಾಗಿ ರುದ್ರದೇವರನ್ನ ಹೊಗಳ್ತಾ ಇಲ್ಲ, ಧನ್ಯರೋ ಹರ ಮಹಾದೇವ ಆಶ್ಚರ್ಯವನ್ನ ಸೂಚಿಸ್ತಾ ಇದ್ದಾರೆ. ಯಪ್ಪ ದೇವರೇ ಇಷ್ಟೆಲ್ಲ ಮಾಡ್ತಾರ ಅಂತೇವಲ್ಲ, ಹಾಗೆ ಹರ ಮಹಾದೇವ ಅಂತ ಆಶ್ಚರ್ಯವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಬ್ಬಿನೊಳಗಿಹ ರಸ, ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರಂತಾರಲ್ಲ, ಕಬ್ಬಿನೊಳಗಿಹ ರಸವಿದಂತನಿ ಕಬ್ಬಬಲ್ಲದೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿಸುಚರಿತಾಮೃತವೂ ಲಭ್ಯವಾಗದು ಹರಿಪದಾಬ್ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗಾಡುವವಗಲ್ಲದಲೇ. ಯಾರು ಈ ಚಿಂತನೆಯಲ್ಲಿ ಎಲ್ಲ ಕರ್ಮಗಳನ್ನ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಇಹದಲ್ಲೂ ಸುಖ ಇರ್ತದೆ, ಪರದಲ್ಲೂ ಸುಖ ಇರ್ತದೆ. ಕೆಲವೊಮ್ಮೆ ಅನ್ನಿಸ್ತದೆ, ಆಚಾರ್ಯ ಇಷ್ಟೆಲ್ಲ ಮಾಡಿದ್ರೂ ದುಃಖವೇ ಇದೆಯಲ್ಲ ಅಂತಂದರೆ, ಪರೀಕ್ಷೆ ನೋಡಿ. ಒಂದೊಮ್ಮೆ ಒಂದು ವರ್ಷ ಒಂದು ಪರೀಕ್ಷೆಯನ್ನ ನಾವು ಪಾಸ್ ಮಾಡಬೇಕಾದರೆ 1 ವರ್ಷ ನಿರಂತರವಾಗಿ ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಓದಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. 108 ಮಾಡಿದಾಗ 1 ವರ್ಷದ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗಲಿಕ್ಕೆ ಸಾಧ್ಯ. ಇದು 1 ವರ್ಷದ ಎಕ್ಸಾಮ್ ಅಲ್ಲ, ನಮ್ಮ ಆಯುಷ್ಯ ಮುಗಿಯುವ ಎಕ್ಸಾಮ್ ಇದು. ನಮ್ಮ ಆಯುಷ್ಯ ಮುಗಿಯುವ ತನಕವೂ ಕೂಡ ಮುಗಿಯುವ ಹಂತ ಏನಿದೆಯಲ್ಲ, ಅದು ಒಂದು ದೊಡ್ಡ ಎಕ್ಸಾಮ್. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲದಲ್ಲಿ ಅಂತಹ ಭಗವಂತನ ನಾಮಸ್ಮರಣೆ ಬರಬೇಕು ಅನ್ನುವುದಾದರೆ, ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅನ್ನುವುದಾದರೆ ಇಡೀ ಜೀವನವನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಶ್ರೀ ವಾಸುದೇವ ಮಧುಸೂದನ ಕೈಟಭಾರೆ ಲಕ್ಷ್ಮೀಶ ಪಕ್ಷಿ ವರವಾಹನ ಮಾಧವೇತಿ ಶ್ರೀಕೃಷ್ಣ ಮನ್ಮರಣ ಕಾಲಮುಪಾಗತೇತು ತ್ವನ್ನಾಮ ಮಧ್ವಚನ ಗೋಚರ ತಾಮುಪೈತು. ಕೃಷ್ಣ, ಎಂದಾದರೂ ನನ್ನ ಅಂತಕಾಲ ಬಂದೇ ಬರ್ತದಲ್ಲ, ಆ ಒಂದ ಕ್ಷಣದಲ್ಲೇ ನಿನ್ನ ನಾಮ ನನ್ನ ಬಾಯಿಯೊಳಗೆ ಇರಲಿ. ತಂದೆ ಶ್ರೀ ಪುರಂದರ ವಿಠಲರಾಯ, ನಾ ಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ, ನಾ ಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ, ನೀ ಕಾಯೋ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ. ಇಷ್ಟು ಅದ್ಭುತವಾಗಿ
ಯಾರು ನಮ್ಮನ್ನು ಕಾಪಾಡುವವರು? ಹೀಗಾಗಿ ಇಷ್ಟು ಸುಖ ಇದೆ, ಇಷ್ಟು ಭೋಗ ಇದೆ, ಇಷ್ಟು ಭಾಗ್ಯ ಇದೆ ಅಂತ ಕರೆದುಕೊಂಡು ಹೋಗುವ ಜನರಿದ್ದಾರಲ್ಲ, ಅಂತಹ ಯೋಗಿಗಳ ಮಾತಿಗೆ ನನ್ನ ಬುದ್ಧಿಯನ್ನ, ನನ್ನ ಮನಸ್ಸನ್ನ, ನನ್ನ ಕಿವಿಯನ್ನ ನಿಲ್ಲಿಸಬೇಡ ಭಗವಂತ ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಮಾಡ್ತಾ ಇದ್ದಾರೆ. ಈಗಲೀ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯೊಳು ಪಂಪುಳಿಯಾಗಿ ಬಾಳುವರೇನು ಧನ್ಯರು ಹರ ಮಹಾದೇವ. ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನು ಭಜಿಸಲರಿಯದ ಯೋಗಿಗಳ ಮಾತೇನು ರಕ್ಷಿಸೋ ನಮ್ಮ ನನವರತ. ಇಷ್ಟೆಲ್ಲ ಹೇಳಿ ಕನಕದಾಸರು ನೋಡಿ, 17 ಪದ್ಯಗಳಲ್ಲಿ ಕನಕದಾಸರು ಹೇಳಿದ ರೀತಿ 18ನೆಯ ಪದ್ಯದಲ್ಲಿ ಈ ಹರಿಭಕ್ತಿ ಸಾರವನ್ನ ರಚನೆ ಮಾಡ್ತಾ ಇದ್ದೇನೆ. ಯಾರು ಈ ಹರಿಭಕ್ತಿ ಸಾರವನ್ನ ಯಾರು ನಿತ್ಯದಲ್ಲಿ ಓದ್ತಾರೆ, ಅದರಂತೆ ನಡೆದುಕೊಳ್ತಾರೆ, ಅದನ್ನ ತಿಳಿಯುತ್ತಾರೆ, ಅವರಿಗೆ ಬೇಡಿದ ಎಲ್ಲ ಇಷ್ಟಾರ್ಥಗಳೂ ದೊರೆಯುತ್ತವೆ. ಫಲಶ್ರುತಿ ಯಾವಾಗಲೂ ಕೊನೆಯಲ್ಲಿ ಇರ್ತದೆ. ಸ್ತೋತ್ರವಾದ ಮೇಲೆ ಈ ಸ್ತೋತ್ರವನ್ನ ಪಾರಾಯಣ ಮಾಡಿದರೆ ಈ ಫಲ ಅಂತ ಕೊನೆಯಲ್ಲಿ ಇರ್ತದೆ. ಆದರೆ ಕನಕದಾಸರು ಮೊದಲಿಗೆ ಫಲವನ್ನ ಹೇಳ್ತಾರೆ. ಯಾಕೆ? ರೋಚನಾರ್ಥಂ ಫಲಶ್ರುತಿ. ಒಂದು. ಎರಡನೆಯದಾಗಿ ಯಾಕೆ ಮೊದಲಿಗೆ ಫಲಶ್ರುತಿಯನ್ನ ಹೇಳ್ತಾ ಇದ್ದಾರೆ ಅಂತಂದರೆ, ಈ 108 ಪದ್ಯಗಳನ್ನು ಓದಿದ ಮೇಲೆ ಫಲಶ್ರುತಿ ಅಂತ ತಿಳಿದುಕೊಳ್ಳುವ ಹೊತ್ತಿಗೆ ನಿಮಗೆ ಲೇಟ್ ಆಗೋದು ಬೇಡ. ಮೊದಲಿನ 17 ಪದ್ಯಗಳನ್ನು ಓದಿದರೂ ಈ ಫಲ ಬಂದೇ ಬರುತ್ತದೆ. ಹಾಗಂತ 17 ಪದ್ಯಗಳನ್ನು ಓದಬೇಡಿ. ಸಂಪೂರ್ಣವಾದ ಭಗವಂತನ ಮಹಿಮೆ ಏನಿದೆ ಅನ್ನುವುದನ್ನು ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ಇದು ನಾನು ತಿಳಿಸ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ, ನನಗೇನೂ ಬರೋದಿಲ್ಲ. ಆದರೂ ಕೂಡ ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನಲ್ಲ, ಅದನ್ನ ನೀವು ಚಿಂತನೆ ಮಾಡಿ ಅನ್ನುವ ಅದ್ಭುತವಾದ ಸಂದೇಶವನ್ನ ಈ ಪದ್ಯದ ಮೂಲಕವಾಗಿ ನೀಡ್ತಾ ಇದ್ದಾರೆ. ಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆ, ಯುಕ್ತಿಯಲ್ಲಿ ಬರೆದೋದಿದವರಿಗಿಷ್ಟಾರ್ಥ ಸಿದ್ಧಿಪುದು. ಮುಕ್ತಿಗಿದು ನೆಲೆದೋರುವುದು ಹರಿಭಕ್ತರನು ಲಾಲಿಪುದು ನಿಜಮತಿ, ಭಕ್ತಿಗೊಲಿ ಬಂದದಲ್ಲಿ ರಕ್ಷಿಸು ನಮ್ಮ ನನವರತ. ಈ ಹರಿಭಕ್ತಿ ಸಾರ ಅನ್ನುವ ಗ್ರಂಥ ಇದೆಯಲ್ಲ, ಇದನ್ನ ಯಾರು ಓದಬೇಕು ಗೊತ್ತಾ? ಇದರ ಒಂದು ಮರ್ಮ ತಿಳಿಯಬೇಕು. ಇದರ ಒಂದು ಮರ್ಮದಿಂದ ಮನಸ್ಸಿನ ಅಳಕು ದೂರವಾಗಬೇಕು, ಮನಸ್ಸಿನಲ್ಲಿ ಭಗವಂತನ ಪಾರಮ್ಯದ ಚಿಂತನೆ ಬರಬೇಕು ಅನ್ನುವುದಾದರೆ ಹರಿಭಕ್ತರಾಲಿಪುವುದು. ಹರಿಭಕ್ತರು ಅಂತ ಯಾರಿದ್ದೇವಲ್ಲ, ಯೋನ ಹೃಷ್ಯತಿನ ದ್ವೇಷ್ಟಿ ನಶೋಚತಿನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ವೇ ಸಮೇ ಪ್ರಿಯ ಅಂತ ಕೃಷ್ಣ ಹೇಳಿದ್ದಾನಲ್ಲ, ಇಂತಹ ಹರಿಭಕ್ತರು. ಎಂತಹ ಹರಿಭಕ್ತರು ಅಂತ ಕೇಳಿದರೆ, ಯೋನ ಹೃಷ್ಯತಿನ ದ್ವೇಷ್ಟಿ, ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರಿಂದಲೂ ದ್ವೇಷಕ್ಕೊಳಗಾದರೂ ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ. ಅಂದ ಮೇಲೆ ಯೋನ ಹೃಷ್ಯತಿನ ದ್ವೇಷ್ಟಿ, ಯಾವುದಕ್ಕೂ ಸಂತೋಷ ಇಲ್ಲ, ಯಾವುದಕ್ಕೂ ದುಃಖ ಇಲ್ಲ. ನಶೋಚತಿ ನ ಕಾಂಕ್ಷತಿ, ಯಾವುದರ ಬಗ್ಗೆಯೂ ಕೂಡ ಅಪೇಕ್ಷೆ ಇಲ್ಲ. ಶುಭಾಶುಭ ಪರಿತ್ಯಾಗಿ, ಮರ್ಯಾದೆಯಾಗಲಿ ಅವಮಾನವಾಗಲಿ, ಸನ್ಮಾನವಾಗಲಿ ಅಪಮಾನವಾಗಲಿ, ಏನಾದರೂ ಏಕಪ್ರಕಾರವಾಗಿ ಇರುವಂಥವರು ಯಾರಿದ್ದಾರಲ್ಲ ಅವರು ನನ್ನ ಭಕ್ತರು. ಮಾನಾಭಿಮಾನವು ನಿನ್ನದು ಎನಗೇನೋ, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೇನೋ, ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ, ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ. ಮಾನಾಭಿಮಾನವು ನಿನ್ನದು ಎನಗೇನು. ಸತ್ಕಾರವಾದಾಗಲೂ ಅದೇ ಪ್ರಕಾರವಾಗಿ, ಅವಮಾನವಾದಾಗಲೂ ಅದೇ ಪ್ರಕಾರವಾಗಿ ಇರುವಂಥವರು ಯಾರಿದ್ದಾರಲ್ಲ ಅವರು ಹರಿಭಕ್ತರು ಅಂತ ಅನಿಸಿಕೊಳ್ತಾರೆ. ಇಂತಹ ಹರಿಭಕ್ತರು ಇದನ್ನು ಕಿವಿಗೊಟ್ಟು ಕೇಳಬೇಕು. ಯಾಕೆ? ಯುಕ್ತಿಯುಕ್ತವಾಗಿ ಇದನ್ನು ರಚನೆ ಮಾಡ್ತಾ ಇದ್ದೇನೆ. ಏನು ಶಾಸ್ತ್ರಗಳಲ್ಲಿ ಬ್ರಹ್ಮಸೂತ್ರಾದಿ ಪುರಾಣ ಬ್ರಹ್ಮಸೂತ್ರಾದಿ ವಿಷಯಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಏನು ಹೇಳಿದ್ದಾರಲ್ಲ ಆ ಎಲ್ಲ ಯುಕ್ತಿಗಳಿಗೆ ಅನುಗುಣವಾಗೇನೆ ಈ ಹರಿಭಕ್ತಿ ಸಾರದ ರಚನೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಆ ಎಲ್ಲ ಕಡೆಗಳಲ್ಲಿ ಬಂದಂತಹ ಏನು ಶಾಸ್ತ್ರದ ತಿರುಳೇನಿದೆ, ಜಿಷ್ಟೇನಿದೆ, ಅದನ್ನ ಮುಂದೆ ಮಾಡಿಕೊಂಡೇ ಈ ಹರಿಭಕ್ತಿ
ಹರಿಭಕ್ತಿ ಸಾರ ಅನ್ನುವುದನ್ನು ರಚನೆ ಮಾಡುತ್ತೇನೆ ಎಂದರೆ ಆ ಎಲ್ಲ ಶಾಸ್ತ್ರಗಳ, ವೇದಗಳ, ಬ್ರಹ್ಮಸೂತ್ರಾದಿಗಳ ತಿರುಳು ಇದರಲ್ಲಿ ಇದೆ ಅಂದರೆ ಇದನ್ನು ತಿಳಿದರೆ ಅವುಗಳನ್ನು ತಿಳಿಯುವಂತಹ ಯೋಗ್ಯತೆ ನಮ್ಮಲ್ಲಿ ಬರುತ್ತದೆ. ಅದಕ್ಕೆ ಹರಿಭಕ್ತಿ ಸಾರವನ್ನು ಓದಬೇಕು. ಇದನ್ನು ಸಂಯುಕ್ತಿಕವಾಗಿ ತಿಳಿದು, ಅದಕ್ಕೆ ಅಂತಾರೆ ದಾಸರು, ಹಾಗೆ ಹೀಗೆ ತಿಳಿಯಬೇಡಿ, ಯುಕ್ತಿ ಸಹಿತವಾಗಿ ತಿಳಿಯಿರಿ, ಚಿಂತನೆ ಮಾಡಿ ತಿಳಿಯಿರಿ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಯಾರೋ ಹೇಳಿದಂತೆ ಸಿದ್ಧಾಂತ ಅಲ್ಲ, ಇದು ಅನುಭವ ಸಿದ್ಧಾಂತ. ಅನುಭವಕ್ಕೆ ತಂದು ಕೊಡುವ ಮುನಿಶಿಖಾಮಣಿಯೇ ಅಂತಾರೆ ದಾಸರು. ಹೀಗಾಗಿ ಅನುಭವದ ಸಿದ್ಧಾಂತ ಅಂತಂದರೆ ಅದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ಹಾಗೆ ನಿಮ್ಮ ಅನುಭವಕ್ಕೆ ಬರುವಂತೆ ಯುಕ್ತಿಯಿಂದ, ಸಯುಕ್ತಿಯಿಂದ ನೀವು ಈ ಗ್ರಂಥವನ್ನು ಓದಿ, ಯಾರು ಇದನ್ನು ಬರೀತಾರೋ, ಓದ್ತಾರೋ ಅವರಿಗೆ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗ್ತದೆ. ಅದರೊಂದಿಗೆ ಇದು ಮುಕ್ತಿಗೂ ಕೂಡ ಸಾಧನೆಯಾಗಿದೆ, ದಾರಿಯನ್ನು ತೆರೆದುಕೊಡುತ್ತದೆ. ಆದ್ದರಿಂದ ಹರಿಭಕ್ತರು ಇದನ್ನು ಸಂತೋಷದಿಂದ, ಭಕ್ತಿಯಿಂದ ಇದನ್ನು ಕೇಳುವಂತಾಗಲಿ. ಪತಿವ್ರತ ಸ್ತ್ರೀಗೆ ಹೇಗೆ ಅವಳ ಪತಿ ಒಲಿತಾನಲ್ಲ, ಹಾಗೆ ಜಗತ್ಪತಿಯಾದ ಭಗವಂತ ಈ ಸ್ತೋತ್ರಕ್ಕೆ ಒಲಿತಾನೆ. ಅದಕ್ಕಾಗಿ ಆ ಭಗವಂತ ಒಲಿಯಬೇಕು ಅನ್ನುವುದಾದರೆ ಇದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ, ಅಂತಹ ನಮ್ಮ ಕಾರ್ಯಗಳಿಗೆ ಒಲಿಯುವಂತಹ ಭಗವಂತ ನೀನು ನನ್ನನ್ನು ರಕ್ಷಿಸು ಅಂತ. ಭಕ್ತಿ ಸಾರದ ಚರಿತೆ ಅಂದರೆ ಇಡೀ ಹರಿಭಕ್ತಿ ಸಾರ ಏನಾಯಿತು ಗೊತ್ತಾ? ಭಕ್ತಿಯನ್ನು ಉದ್ರೇಕಿಸುವಂತಹ ಗ್ರಂಥ, ನಮ್ಮಲ್ಲಿ ಭಕ್ತಿಯನ್ನು ಮೂಡಿಸುವಂತಹ ಗ್ರಂಥ, ಭಗವಂತನೇ ಸರ್ವೋತ್ತಮ ಅನ್ನುವಂತಹ ಜ್ಞಾನವನ್ನು ಮೂಡಿಸುವಂತಹ ಗ್ರಂಥ, ನಮ್ಮ ಸಂಸಾರ ಎನ್ನುವಂತಹ ವಿಷವನ್ನು ದೂರ ಮಾಡುವಂತಹ ಗ್ರಂಥ, ವೈರಾಗ್ಯವನ್ನು, ಸಂಸಾರದಲ್ಲಿ ವೈರಾಗ್ಯವನ್ನು ತಂದು ಕೊಡುವಂತಹ ಗ್ರಂಥ ಅದು ಹರಿಭಕ್ತಿ ಸಾರ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಂತಹ ಅದ್ಭುತವಾದ ಚಿಂತನೆಯನ್ನು ಕೊಟ್ಟು, ಅದಕ್ಕಾಗಿ ಹರಿಭಕ್ತಿ ಸಾರದ ಚರಿತೆಯನು, ಭಕ್ತಿ ಸಾರದ ಚರಿತೆಯನು ಕೇವಲ ಇದು ಭಕ್ತಿಯ ಚರಿತೆ ಅಲ್ಲ, ಭಕ್ತಿ ಸಾರ, ಅದರ ಜಿಷ್ಟು, ಅದರ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ಹರಿಭಕ್ತರು ಕೇಳುವಂತಹದ್ದು. ಅದಕ್ಕಾಗಿ ಯುಕ್ತಿಯಲ್ಲಿ ಬರೆದೋದಿದವರಿಗೆ ಅಂತ ಚಿಂತನೆ ಮಾಡಿದರೆ, ಯುಕ್ತಿಯಲ್ಲಿ ಬರೆದೋದಬೇಕು ಅಂದರೆ ಭಕ್ತಿಯಿಂದ ವಿಮರ್ಶೆ ಮಾಡಿದರೂ ಕೂಡ ಭಕ್ತಿ ಹುಟ್ಟುವಂತೆ ವಿಮರ್ಶೆ ಮಾಡಿ ಆ ನಿಟ್ಟಿನಲ್ಲಿ ಇದನ್ನು ಯಾರು ಬರೆದು ಓದ್ತಾ ಇದ್ದಾರಲ್ಲ ಅವರಿಗೆ ಎಲ್ಲ ರೀತಿಯಾದಂತಹ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುವಂತಹದ್ದು. ಅದಕ್ಕೆ ನಮ್ಮ ಕನಕದಾಸರು ಹೇಳ್ತಾರೆ, ಹರಿಭಕ್ತರಾಲಿಸುವಂತೆ ರಚಿಸುವೆ. ಹರಿಭಕ್ತರು ಅಂತೇನಿದ್ದಾರಲ್ಲ ಅವರು ಕೇಳುವಂತೆ ನಾನು ರಚಿಸ್ತೇನೆ ಅಂತ. ಯಾಕೆ? ಅಯೋಗಿಗಳ ಮಾತೇನು ಅಂತ ಹಿಂದೆ ಹೇಳಿದ್ರಲ್ಲ, ಅಯೋಗ್ಯರು ಇದನ್ನು ಕೇಳಿದರೆ ಈ ಗ್ರಂಥವೇ ಅಯೋಗ್ಯ ಅಂದುಬಿಡ್ತಾರವರು. ಹೀಗಾಗಿ ಯೋಗ್ಯವಾದಂತಹ ಭಗವಂತನ ಪಾರಮ್ಯವನ್ನು ಹೊಗಳುವಂತಹ, ನಮ್ಮ ಜೀವನಕ್ಕೆ ಸೋಪಾನವಾದಂತಹ, ಮುಕ್ತಿಗೆ ಸೇತುವೆಯಾದಂತಹ ಗ್ರಂಥ ಇಂತಹದ್ದನ್ನು ಅಯೋಗ್ಯರು ಓದಿದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ. ಅದಕ್ಕಾಗಿ ಯೋಗ್ಯರಾದವರು, ಹರಿಭಕ್ತರಾದವರು ಓದಿದರೆ ಇದು ಮುಕ್ತಿಗೆ ಬಾಗಿಲನ್ನೇ ತೆರೆಯುವಂತಹ ಗ್ರಂಥ ಅನ್ನುವುದಕ್ಕಾಗಿ ಹರಿಭಕ್ತರಾಲಿಸುವಂತೆ ರಚಿಸುವೆ ಅಂತ ಕನಕದಾಸರು ಹೇಳಿದ್ದು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಈ ಹರಿಭಕ್ತಿ ಸಾರದ ಚಿಂತನೆಯನ್ನು ಮುಂದುವರೆಸೋಣ ಅಂತ ಹೇಳ್ತಾ, ಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆ, ಯುಕ್ತಿಯಲ್ಲಿ ಬರೆದೋದಿದವರಿಗಿಷ್ಟಾರ್ಥ ಸಿದ್ಧಿಪುದು, ಮುಕ್ತಿಗಿದು ನೆಲೆದೋರುವುದು ಹರಿಭಕ್ತರನು ಲಾಲಿಪುದು. ನಿಜಪತಿ ಭಕ್ತಿಗೊಲಿ ಬಂದದಲ್ಲಿ ರಕ್ಷಿಸೋ ನಮ್ಮ ನನವರತ. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.